ಮದುವೆ ಅನ್ನೋದು ಮಕ್ಕಳಾಟ ಅಲ್ಲ ಅಂತ ಹಿಂದಿನ ಜನ ಹೇಳ್ತಾ ಇದ್ರು ಅಥವಾ ನಮ್ಮ ಸೀನಿಯರ್ಸ್ಗಳು ಹೇಳ್ತಾ ಇದ್ರು. ಆದರೆ ಇತ್ತೀಚಿನ ದಿನಗಳಲ್ಲಿ ಮದುವೆ ಅನ್ನೋದು ಮಕ್ಕಳಾಟ ಅಂತ ನಮ್ಮ ಯುವಜನತೆ ಪ್ರೂವ್ ಮಾಡ್ತಾ ಇದೆ. ಇವತ್ತಿನ ಈ ಕೇಸಲ್ಲೂ ಸಹ ಅದೇ ರೀತಿ ಆಗಿದೆ ಅಂತ ಅಂದರೆ ನೀವು ನಂಬಲೇಬೇಕು. ಅಷ್ಟಕ್ಕೂ ಆಗಿದ್ದೇನು ಅಂತ ನಾವು ನೋಡ್ತಾ ಹೋದರೆ, ಒಬ್ಬ ಸಂತ್ರಸ್ತೆ ಏನಿದ್ದಾರೆ ಆ ಯುವತಿ ಏನು ಬನಶಂಕರಿ ಪೊಲೀಸ್ ಠಾಣೆಯಲ್ಲಿ ಒಂದು ದೂರನ್ನು ದಾಖಲು ಮಾಡ್ತಾರೆ. ಈ ಯುವತಿ ಏನಿದ್ದಾರೆ ಅಥವಾ ಸಂತ್ರಸ್ತೆ ಏನಿದ್ದಾರೆ ಇವರು ಮೂಲತಃ ಬನಶಂಕರಿಯಲ್ಲಿ ವಾಸವನ್ನು ಮಾಡ್ತಾ ಇದ್ರು. ಇದಕ್ಕೆ ಸಂಬಂಧಪಟ್ಟಂತೆ 2021ರಲ್ಲಿ ಇವರು ಮೊದಲ ಗಂಡನಿಂದ ಬೇರ್ಪಟ್ಟು ಅವರಿಂದ ಏನು ಡಿವೋರ್ಸ್ ಅಂತ ಹೇಳ್ತೀವಿ ಅದನ್ನು ಪಡೆದುಕೊಂಡಿರ್ತಾರೆ ಅಥವಾ ವಿಚ್ಛೇದನವನ್ನು ಪಡೆದುಕೊಂಡಿರ್ತಾರೆ. ನಂತರದಲ್ಲಿ 2022ರಲ್ಲಿ ಮೋಹನ್ ರಾಜ್ ಎನ್ನುವ ಯುವಕ ಏನಿರ್ತಾನೆ ಆತ ಫೇಸ್ಬುಕ್ನ ಮುಖಾಂತರ ಈಕೆಗೆ ಪರಿಚಯವಾಗಿ 2022ರಲ್ಲೇ ಮದುವೆ ಕೂಡ ಆಗ್ತಾರೆ. ನಂತರದಲ್ಲಿ 2023ರಲ್ಲಿ ಈಕೆಗೆ ಒಂದು ಹೆಣ್ಣು ಮಗು ಜನಿಸುತ್ತೆ. ಅಲ್ಲಿಂದನೇ ನೋಡಿ ಅಸಲಿ ಕತೆ ವ್ಯತೆ ಶುರುವಾಗಿದ್ದು ಅಂತಲೇ ಹೇಳ್ಬೋದು. ಯಾಕಂದರೆ ಯಾವಾಗ ಈಕೆಗೆ ಹೆಣ್ಣು ಮಗು ಜನಿಸುತ್ತೋ ಆತ ತನ್ನ ವರಸೆಯನ್ನು ಚೇಂಜ್ ಮಾಡ್ತಾನೆ. ಮದುವೆಗೂ ಮುಂಚೆ ಆತ ಹೇಳಿರ್ತಾನೆ ನನಗೆ ಗಂಡು ಮಗು ಅಂದರೆ ಇಷ್ಟ, ನನಗೆ ಗಂಡು ಮಗುನೇ ಬೇಕು ಅಂತ. ಆದರೆ ಅಲ್ಲಿ ಹೆಣ್ಣು ಮಗು ಆಗಿರುತ್ತೆ. ಆ ಒಂದು ಕಾರಣದಿಂದ ದಿನನಿತ್ಯ ಅವರಿಬ್ಬರು ಸಹ ಜಗಳವನ್ನು ಕಾಯ್ತಾ ಇರ್ತಾರೆ. ಅದರಲ್ಲೂ ಜಗಳವನ್ನು ಈತ ಏನು ಆರೋಪಿ ಇದ್ದಾನೆ ಮೋಹನ್ ರಾಜ್ ಶುರು ಮಾಡ್ತಾ ಇರ್ತಾನೆ. ಇದು ಒಂದು ಕಾರಣ. ಆದರೆ ಮುಂದಿನ ಕಾರಣ ಏನು ಅಂತ ಅಂದರೆ, ನೀನು ಕೀಳು ಜಾತಿಗೆ ಸೇರಿದೆಯಾ, ಹೀಗಾಗಿ ನಮ್ಮ ಮನೆಯಲ್ಲಿ ನಿನ್ನ ಒಪ್ಪಿಕೊಳ್ಳೋದು ತುಂಬ ಕಷ್ಟ ಇದೆ ಅಂತ ಮದುವೆಯಾಗಿ ಒಂದು ಮಗುವನ್ನು ಕೈಗೆ ಕೊಟ್ಟು ಈ ಮಾತನ್ನು ಹೇಳ್ತಾನೆ. ಈಗ ಯೋಚನೆ ಮಾಡಿ ಇದು ಎಷ್ಟು ಸರಿ ಅಂತ. ನಂತರದಲ್ಲಿ ಆಕೆ ಏನು ಸಹಿಸಿಕೊಂಡು ಹೋಗ್ತಾ ಇರ್ತಾಳೆ. ಆತನ ಜೊತೆ ಜೀವನವನ್ನು ಸಹ ಆಕೆ ಮಾಡ್ತಾ ಇರ್ತಾಳೆ. ಯಾವಾಗ ಈತನ ಆಟಾಟೋಪ ಹೆಚ್ಚಾಗುತ್ತೋ ಆಕೆ ಸ್ವಲ್ಪ ಹುಷಾರಾಗಿರೋದಕ್ಕೆ ಪ್ರಯತ್ನವನ್ನು ಪಡ್ತಾಳೆ. ಆದರೆ ಈಕೆಯ ಬಳಿ ಇದ್ದ ಚಿನ್ನಾಭರಣ ಆಗಿರಬಹುದು, ಅದೇ ರೀತಿ ಸುಮಾರು 36 ಲಕ್ಷ ಹಣವನ್ನು ಆಕೆಯಿಂದ ಪಡೆದುಕೊಂಡು ಈತ ತನ್ನ ಏನು ನೇಟಿವ್ ಗ್ರಾಮ ಇರುತ್ತೆ ಅಥವಾ ತನ್ನ ಊರಿರುತ್ತೆ ಅಲ್ಲಿ ಒಂದು ಮನೆಯನ್ನು ಕೂಡ ನಿರ್ಮಾಣ ಮಾಡ್ತಾನೆ. ನಂತರದಲ್ಲಿ ಈಕೆಯನ್ನು ಕರೆದುಕೊಂಡು ಹೋಗ್ತೀನಿ ಅಂತ ಈತ ಹೇಳಿರ್ತಾನೆ. ಆದರೆ ಯಾವುದೇ ಕಾರಣಕ್ಕೂ ಈಕೆಯನ್ನು ಈತ ಮಾತು ಸಹ ಆಡಿಸಿರೋದಿಲ್ಲ. ಯಾವಾಗ ಈಕೆಯಿಂದ ಹಣವನ್ನು ಹಾಗೂ ಚಿನ್ನಾಭರಣವನ್ನು ಪಡೆದು ಅಲ್ಲಿಂದ ಎಸ್ಕೇಪ್ ಆಗಿರ್ತಾನೆ, ಅಲ್ಲಿಂದ ಆಕೆಯ ಒಂದು ಏನು ಸಂಬಂಧವನ್ನು ಆತ ಬೇರ್ಪಡಿಸಿ ದೂರ ವಾಸ ಮಾಡುವ ಒಂದು ಸಿಗ್ನಲನ್ನು ಆತ ಆಕೆಗೆ ಕೊಡ್ತಾ ಇರ್ತಾನೆ. ಇದೆಲ್ಲ ವಿಚಾರಗಳಿಂದ ಆಕೆ ಮನನೊಂದು ಏನು ಬನಶಂಕರಿ ಪೊಲೀಸ್ ಠಾಣೆಗೆ ದೂರನ್ನು ದಾಖಲು ಮಾಡ್ತಾಳೆ. ಆ ಒಂದು ಸಮಯದಲ್ಲಿ ಈತ ಕೈಗೆ ಸಿಗದಲೆ ಸಾಕಷ್ಟು ಬಾರಿ ತಪ್ಪಿಸಿಕೊಳ್ಳುವ ಪ್ರಯತ್ನವನ್ನು ಮಾಡಿ ಈಕೆಯೂ ಸಹ ಏನು ಬನಶಂಕರಿ ಪೊಲೀಸ್ ಠಾಣೆಗೆ ಸಾಕಷ್ಟು ಬಾರಿ ತಿರುಗಾಟವನ್ನು ಮಾಡಿರ್ತಾಳೆ. ಆದರೆ ಪೊಲೀಸರಿಂದ ಯಾವ ರೀತಿಯ ನ್ಯಾಯ ಸಿಗಬೇಕು ಆ ರೀತಿಯ ನ್ಯಾಯ ಈಕೆಗೆ ಸಿಗೋದಿಲ್ಲ. ಅಲ್ಲಿ ಹೋದಾಗ ನನ್ನನ್ನು ಹೆದರಿಸಿ ಕಳಿಸಿದ್ರು ಪೊಲೀಸ್ನವರು ಎನ್ನುವ ಆರೋಪವನ್ನು ಸಹ ಈಕೆ ಪೊಲೀಸರ ಮೇಲೆ ಮಾಡ್ತಾಳೆ. ಮುಂದುವರೆದ ಭಾಗದಂತೆ ಈಕೆ ಆತ ಏನಿದ್ದಾನೆ ಏನು ಮೋಹನ್ ರಾಜ್ ಈತನ ಮೇಲೂ ಸಹ ಸಾಕಷ್ಟು ಕಂಪ್ಲೇಂಟನ್ನು ಕೊಡ್ತಾರೆ. ಅದೇ ರೀತಿ ಅವನ ಫ್ರೆಂಡ್ಸ್ ಏನಿದ್ದಾರೆ ಆತನ ಮೇಲೂ ಸಹ ಏನು ಒಂದು ಕಂಪ್ಲೇಂಟನ್ನು ಕೊಡ್ತಾರೆ. ಈ ಎಲ್ಲದಕ್ಕೂ ಮೂಲ ಕಾರಣ ಮತ್ತೊಂದಿದೆ. ಆ ಕಾರಣ ಏನು ಅಂತ ನಾವು ನೋಡ್ತಾ ಹೋದರೆ, ಏನು ಈತ ಇದ್ದಾನೆ ಈತ ಬೇರೆ ಹುಡುಗಿಯರೊಂದಿಗೆ ಚಾಟ್ ಮಾಡೋದಾಗಿರ್ಬಹುದು, ಅವರ ಜೊತೆ ಏನು ಆ ಹುಡುಗಿಯರ ಜೊತೆ ರೂಮಿನಲ್ಲಿರುವ ಅಶ್ಲೀಲ ಫೋಟೋಗಳಾಗಿರ್ಬೋದು ಎಲ್ಲವೂ ಸಹ ಈಕೆ ಆತನ ಇನ್ಸ್ಟಾಗ್ರಾಮ್ ಐಡಿಯಲ್ಲಿ ನೋಡ್ತಾಳೆ. ಇದು ಒಂದು ಭಾಗ. ಆದರೆ ಇನ್ನೊಂದು ಭಾಗದಲ್ಲಿ ಏನು ಹುಡುಗಿಯರ ಒಳ ಉಡುಪನ್ನು ಧರಿಸಿದ ಈತ ಸಾಕಷ್ಟು ವಿಡಿಯೋಗಳಿಗೆ ಪೋಸನ್ನು ಕೊಟ್ಟು ವಿಡಿಯೋ ಆಗಿರ್ಬೋದು ಫೋಟೋ ಆಗಿರ್ಬೋದು ಏನು ಆತನ ಮೊಬೈಲ್ನಲ್ಲಿ ಸೇವ್ ಮಾಡ್ಕೊಂಡಿರ್ತಾನೆ, ಅವೆಲ್ಲವನ್ನು ಸಹ ಈ ಸಂತ್ರಸ್ತೆ ನೋಡಿರ್ತಾರೆ. ಇವೆಲ್ಲ ಕಾರಣದಿಂದ ನನಗೆ ನ್ಯಾಯ ಬೇಕು ಹಾಗೂ ನನ್ನ ಮಗುವಿಗೆ ತಂದೆ ಬೇಕು ಎನ್ನುವ ಕಾರಣದಿಂದ ಪೊಲೀಸ್ ಠಾಣೆಯ ಮೆಟ್ಟಿಲನ್ನು ಹತ್ತಿರ್ತಾರೆ. ಆದರೆ ಪೊಲೀಸರು ಈ ಬಗ್ಗೆ ಹೆಚ್ಚು ಗಮನವನ್ನು ತೆಗೆದುಕೊಳ್ಳದಲೆ ಸಾಮಾನ್ಯ ಕೇಸ್ ಅಂತೆ ಇದನ್ನು ಕೂಡ ಅವರು ಯಾವುದೇ ರೀತಿಯ ವಿಚಾರಣೆಯನ್ನು ಮಾಡ್ದಲೆ ಯಾವಾಗ ಈಕೆ ಸ್ಟೇಷನ್ಗೆ ಸಾಕಷ್ಟು ಬಾರಿ ಹೋಗ್ತಾಳೋ ನೀನು ಆವಾಗ ಬಾ ಇವಾಗ ಬಾ ಅಂತ ಸಬೂಬನ್ನು ಹೇಳಿ ಕಳಿಸ್ತಾರೆ. ಇವೆಲ್ಲ ಆರೋಪಗಳು ಏನು ಸಂತ್ರಸ್ತೆ ಮಾಡಿದ್ರೆ ಇವತ್ತು ಸ್ವತಃ ಮೀಡಿಯಾ ಮುಂದೆನೇ ಬರುವ ಆತ ಏನು ಆರೋಪಿ ಇದ್ದಾನೆ ಮೋಹನ್ ರಾಜ್, ಈತ ಬೇರೊಂದು ಸ್ಟೇಟ್ಮೆಂಟನ್ನು ಕೊಡ್ತಾನೆ. ಆತ ಹೇಳ್ತಿರೋದೆಷ್ಟು, ನಾನು ಮೂಲತಃ ಸಿನಿಮಾ ಬ್ಯಾಕ್ಗ್ರೌಂಡ್ ಅವನು, ನಾನು ಸಾಕಷ್ಟು ಸಿನಿಮಾಗಳಲ್ಲಿ ಅಭಿನಯವನ್ನು ಮಾಡಿದ್ದೇನೆ. ಆ ಅಭಿನಯವನ್ನು ಮಾಡುವ ಸಮಯದಲ್ಲಿ ತೆಗೆದ ಫೋಟೋಗಳಾಗಿರ್ಬೋದು ವಿಡಿಯೋಗಳಾಗಿರ್ಬೋದು ಇವೆಲ್ಲವನ್ನು ಇಟ್ಕೊಂಡು ಈಕೆ ಸಾಕಷ್ಟು ಬಾರಿ ಕಂಪ್ಲೇಂಟನ್ನು ಕೊಟ್ಟಿದ್ದಾಳೆ. ಆವಾಗ ನಾನು ಏನು ಈಕೆಯ ವಿರುದ್ಧ ಸ್ಟೇಷನಲ್ಲಿ ಕಂಪ್ಲೇಂಟನ್ನು ನೀಡಿ ಈಕೆಗೆ ಪೊಲೀಸರಿಂದ ಹೇಳಿಸಿ ಅವೆಲ್ಲ ಕೆಲಸಗಳೇನಿದ್ದು ಅವೆಲ್ಲ ಮಾಡಬಾರದು ಎನ್ನುವ ರೀತಿಯಲ್ಲಿ ನಾನು ಹೇಳಿದ್ದೇನೆ. ಯಾಕಂದರೆ ನನ್ನ ಕುಟುಂಬದ ಮಾನ ಮರ್ಯಾದೆ ಈಕೆ ಹರಾಜನ್ನು ಹಾಕ್ತಾ ಇದ್ದಾಳೆ. ಆ ಒಂದು ಉದ್ದೇಶದಿಂದ ನಾನು ಈಕೆಯ ಮೇಲೆ ದೂರು ಕೊಟ್ಟಿದ್ದೆ, ಆಗ ಈಕೆ ಸರಿಯಾಗಿದ್ಲು. ಆದರೆ ಇತ್ತೀಚೆಗೆ ಮತ್ತೆ ಅದೇ ವಿಚಾರವಾಗಿ ಈಕೆ ದೂರನ್ನು ನೀಡ್ತಾ ಇದ್ದಾಳೆ ಎನ್ನುವ ಏನು ಒಂದು ಆರೋಪವನ್ನು ಸಹ ಆತ ಮಾಡ್ತಾ ಇದ್ದಾನೆ. ಸದ್ಯ ಏನು ಈ ಒಂದು ಕೇಸ್ ಏನಿದೆ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದೆ. ಆ ಹುಡುಗನೂ ಸಹ ಈಕೆಗೆ ನಾನು ಸಾಕಷ್ಟು ದುಡ್ಡನ್ನು ಕೊಟ್ಟಿದ್ದೇನೆ, ಹೀಗಾಗಿ ಈಕೆ ನನಗೆ ವಾಪಸ್ಸು ದುಡ್ಡನ್ನು ಕೊಟ್ಟರೆ ಸಾಕು ಅಂತ ಈತ ಆರೋಪವನ್ನು ಮಾಡ್ತಾ ಇದ್ದಾನೆ. ಅದೇ ರೀತಿ ಈಕೆಯೂ ಸಹ ನನಗೆ ಅನ್ಯಾಯವಾಗಿದೆ, ನನಗೆ ನ್ಯಾಯ ಬೇಕು ಅಂತ
ಈಕೆ ಆರೋಪವನ್ನು ಮಾಡ್ತಾ ಇದ್ದಾಳೆ. ಒಟ್ಟಾರೆ ಆರೋಪಗಳು ಪ್ರತ್ಯಾರೋಪಗಳು ಜೋರಾಗಿದೆ ಅಂತಾನೆ ಹೇಳ್ಬೋದು. ಪೊಲೀಸರು ತನಿಖೆಯನ್ನ ಮಾಡಲೇಬೇಕಿದೆ. ಯಾರಿಂದ ಅನ್ಯಾಯ ಆಗಿದೆ ಅದನ್ನ ಪೊಲೀಸರು ಪತ್ತೆ ಹಚ್ಚಿ ಯಾರು ಆರೋಪಿತ ಸ್ಥಾನದಲ್ಲಿದ್ದಾರೆ ಅವರಿಗೆ ಶಿಕ್ಷೆಯನ್ನು ಕೊಡಿಸುವ ಕೆಲಸವನ್ನ ಪೊಲೀಸರು ಮಾಡಬೇಕಾಗಿದೆ. ಇವೆಲ್ಲಕ್ಕೂ ಮುಂಚೆ ತನಿಖೆ ಆಗಬೇಕು. ತನಿಖೆಯ ನಂತರವೇ ಯಾರದ್ದು ತಪ್ಪಿದೆ, ಮೋಸ ಹೋದ ಸಂತ್ರಸ್ತೆಯ ತಪ್ಪು ಅಥವಾ ಏನು ಮೋಸ ಮಾಡಿದ ಆ ಒಬ್ಬ ಮೋಹನ್ ರಾಜ್ ಎನ್ನುವ ಆರೋಪಿಯ ತಪ್ಪಿದೆಯೋ ಇವೆಲ್ಲವನ್ನು ಸಹ ಪೊಲೀಸರು ತನಿಖೆಯ ನಂತರವೇ ಹೇಳಬೇಕಾಗಿದೆ. ಕ್ಯಾಮರಾ ಪರ್ಸನ್ ರೂಪೇಶ್ ಜೊತೆ ಗಿರೀಶ್ ವಸಿಷ್ಠ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.